ತೆಪ್ಪ ಇರೋದು ಬೇಕು. ಕೋಲಾರ ತಾಲೂಕಿನ ಚುಂಚದೇನಹಳ್ಳಿಯ ಕೆರೆಯಲ್ಲಿ ಮೀನು ಹಿಡಿಯಲು ಬಂದಿದ್ದ ಚಿತ್ರದುರ್ಗ ಮೂಲದ ರಂಗಸ್ವಾಮಿ ಹಾಗೂ ಅಂಜಲಿ ದಂಪತಿಗಳ ಮಗು ಅಮೂಲ್ಯ ತೆಪ್ಪದಲ್ಲಿ ಕುಳಿದು ಆಟವಾಡುತ್ತಿದೆ. ದುರದೃಷ್ಟವಶಾತ್ ತೆಪ್ಪಕ್ಕೆ ಕಟ್ಟಿದ ಹಗ್ಗ ತುಂಡಾಗಿ ತೆಪ್ಪ ಅಲೆಗಳ ಹೊಡೆತಕ್ಕೆ ಕೆರೆಯ ಮಧ್ಯಕ್ಕೆ ಸಾಗಿದೆ. ಮಗು ಮಾತ್ರ ತೆಪ್ಪದಲ್ಲಿದ್ದ ಕಾರಣ ಹೊರಬರಲು ಸಾಧ್ಯವಾಗದೆ ಮಗು ಅಪಾಯಕ್ಕೆ ಸಿಲುಕಿದೆ. ಇದನ್ನು ಕಂಡ ಪೋಷಕರು ಗೋಳಾಡಿದ್ದು, ವಿಚಾರ ತಿಳಿದ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಕಾರ್ಯಪ್ರವೃತ್ತವಾಗಿದೆ. ನೀರಿನಲ್ಲಿ ಸುಮಾರು 200 ಮೀಟರ್ ದೂರಕ್ಕೆ ತೆಪ್ಪ ಸೇರಿದ್ದು, ಅಷ್ಟು ದೂರಕ್ಕೆ ಈಜಾಡಿಕೊಂಡು ಹೋಗಿ ಬಾಲಕಿಯನ್ನು ರಕ್ಷಿಸುವಲ್ಲಿ ಅಗ್ನಿಶಾಮಕ ದಳದ ನಾಗಪ್ಪ, ನಂದಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಗ್ರಾಮಾಂತರ ಠಾಣೆಯ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಮಗುವಿನ ರಕ್ಷಣೆ ಮಾಡಲಾಗಿದ್ದು, ನಿಜಾಮುದ್ದೀನ್ ಹಾಗೂ ನಾಗಪ್ಪ ನಂದಿ ಎಂಬುವರಿಂದ ಮಗುವನ್ನು ಸುರಕ್ಷಿತವಾಗಿ ಹೊರತರಲಾಗಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತೆಪ್ಪ ಇಲ್ದಿರೋದಕ್ಕೆ ಈಜು ಹೊಡ್ಕೊಂಡು ಹೋಗ್ತಾ ಇರೋದು. ನಮ್ದು ಹಾಕಕ್ಕೆ ಬರಲ್ವಾ ತೆಪ್ಪನ? ಸರ್ ಬೋಟ್ ನಮ್ದು ತೆಪ್ಪ ಇಲ್ಲ ಸರ್. ಬೋಟ್ ಇಳಿಸಿ ಹಾಕೋದು ಒಂದು ಅರ್ಧ ಗಂಟೆ ಆಗುತ್ತೆ. ಅದಕ್ಕೋಸ್ಕರ ನಾನು ಸಾಹೇಬ್ರಿಗೆ ಅದಕ್ಕೆ ನಾನು ವೆಯ್ಟ್ ಮಾಡಿ ಸರ್ ಅಂದಿದ್ದೆ.